ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮನಸ್ಸಿನ ಮಾತು ಮಧುರ ಪಾಡ್ಕಾಸ್ಟ್. ಇದು ಮನಸ್ಸುಗಳಿಂದ ಹೊರಬರುವ ಮಧುರವಾದ ಮಾತುಗಳ ಜಗತ್ತು. ಬನ್ನಿ, ಮನಸ್ಸಿನಿಂದ ಮನಸ್ಸಿಗೆ ಒಂದು ಪುಟ್ಟ ಪಯಣವನ್ನು ಆರಂಭಿಸೋಣ. ನಿಮ್ಮೆಲ್ಲರಿಗೂ ನನ್ನ 30ನೆಯ ಎಪಿಸೋಡ್ಗೆ ಸ್ವಾಗತ. ನಮ್ಮ ಸುತ್ತಲೂ ಇರುವ ಜನ ನಗ್ತಾರೆ, ಮಾತಾಡ್ತಾರೆ, ಎಲ್ಲ ಸರಿ ಇದೆ ಅನ್ನೋ ಥರ ಕಾಣ್ತಾರೆ. ಆದರೆ ಒಂದು ನಿಮಿಷ ಯೋಚನೆ ಮಾಡಿ, ನಾವು ನೋಡ್ತಿರೋದು ಅವರ ನಿಜವಾದ ಜೀವನನ ಅಥವಾ ಅವ್ರು ಹಾಕ್ಕೊಂಡಿರೋ ಮಾಸ್ಕ ಅಂತ. ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಸೈಲೆಂಟ್ ವಾರ್ ನಡೆಯುತ್ತೆ. ಯಾರಿಗೂ ಕಾಣದ, ಯಾರಿಗೂ ಕೇಳಿಸದ. ಅದನ್ನೇ ಅಲ್ವಾ ನಾವು ಹೇಳೋದು ಅನ್ಸೀನ್ ಬ್ಯಾಟಲ್ಸ್. ಫಾರ್ ಎಕ್ಸಾಂಪಲ್ ನೋಡಿ, ಒಬ್ಬ ಹುಡುಗಿ ಪ್ರತಿದಿನ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರ್ತಾಳೆ. ಫೋಟೋಸ್ ಶೇರ್ ಮಾಡ್ತಾಳೆ, ರೀಲ್ಸ್ ಹಂಚ್ಕೋತಾಳೆ. ಆವಾಗ ಜನ ಏನು ಅನ್ಕೋತಾರೆ ಗೊತ್ತಾ? ವಾವ್, ಅವಳ ಲೈಫೇ ಚಂದ ಅಲ್ವಾ, ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾಳೆ ಅಂತ. ಆದರೆ ಅವಳ ರೂಮ್ ಡೋರ್ ಕ್ಲೋಸ್ ಆದಮೇಲೆ ಅವಳೊಬ್ಬಳೇ ನಿಂತು ಕನ್ನಡಿ ಮುಂದೆ ಹೇಳ್ಕೊತಾಳೆ, ನಾನು ನಿಜವಾಗ್ಲೂ ಹ್ಯಾಪಿ ಆಗಿದ್ದೀನಾ ಅಂತ. ಇಲ್ಲಿ ಅವಳ ಬಿಗ್ಗೆಸ್ಟ್ ಬ್ಯಾಟಲ್ ಏನು ಗೊತ್ತಾ? ಒಂಟಿತನ, ಲೋನ್ಲಿನೆಸ್. ಒಬ್ಬ ಅಮ್ಮ ಬೆಳಗ್ಗೆಯಿಂದ ರಾತ್ರಿ ತನಕ ತನ್ನ ಮನೆಯವರಿಗೋಸ್ಕರ ಓಡಾಡ್ತಾ ಇರ್ತಾಳೆ. ಅವಳಿಗೆ ಜ್ವರ ಬಂದರೂ ರೆಸ್ಟ್ ತಗೊಳ್ಳಲ್ಲ, ಟಯರ್ಡ್ ಆದರೂ ಬ್ರೇಕ್ ಇಲ್ಲ. ಆದರೆ ಅವಳು ಒಂದು ಮಾತು ಕೂಡ ಹೇಳೋದಿಲ್ಲ, ನನಗೂ ಸ್ವಲ್ಪ ಸಮಯ ಬೇಕು ಅಂತ. ಅವಳು ಏನಕ್ಕಾಗಿ ಹೋರಾಡ್ತಿದ್ದಾಳೆ ಗೊತ್ತಾ? ಅವಳು ಸೆಲ್ಫ್ ಸ್ಯಾಕ್ರಿಫೈಸ್ ಮಾಡ್ಕೋತಾ ಇದ್ದಾಳೆ. ಯಾವುದೇ ಒಂದು ಅಪ್ರಿಸಿಯೇಷನ್ ಕೂಡ ಅವಳಿಗೆ ಸಿಗ್ತಾ ಇಲ್ಲ. ಇದೇ ಅಲ್ವಾ ಅಮ್ಮಂದಿರ ಅನ್ಸೀನ್ ಬ್ಯಾಟಲ್ಸ್. ಇನ್ನು ಈಗಿನ ಯೂತ್ಗಳು ಲೈಫ್ನಲ್ಲಿ ಸೆಟಲ್ ಆಗಬೇಕು ಅಂತ ಹೋರಾಡ್ತಾರೆ. ಫ್ಯಾಮಿಲಿ ಎಕ್ಸ್ಪೆಕ್ಟೇಷನ್ಸ್, ಸೊಸೈಟಿ ಪ್ರೆಷರ್ಸ್, ಫ್ರೆಂಡ್ಸ್ ಜೊತೆ ಡೈಲಿ ಕಂಪೇರ್ ಮಾಡೋದು. ಅವ್ರ ಮೈಂಡ್ ಒಳಗೆ ಒಂದೇ ಒಂದು ಪ್ರಶ್ನೆ ಓಡ್ತಿರತ್ತೆ, ನಾನು ನಿಜವಾಗ್ಲೂ ಫಿಟ್ ಇದ್ದೀನಾ ಅಂತ. ಅವರು ಹೊರಗೆ ಸ್ಟ್ರಾಂಗ್ ಆದರೆ ಒಳಗೆ ಕಂಪ್ಲೀಟ್ಲಿ ಬ್ರೋಕನ್. ನಾವೆಲ್ಲರೂ ಏನಾದರೂ ಒಂದು ಜೀವನದಲ್ಲಿ ಫೈಟ್ ಮಾಡ್ತಾ ಇರ್ತೀವಿ. ಕೆಲವರು ತಮ್ಮ ಪಾಸ್ಟ್ ಜೊತೆ, ಕೆಲವರು ಭವಿಷ್ಯದ ಫಿಯರ್ ಜೊತೆ, ಇನ್ನು ಕೆಲವರು ತಮ್ಮ ಓನ್ ಥಾಟ್ಸ್ಗಳ ಜೊತೆ. ಕೆಲವೊಮ್ಮೆ ನಮ್ಮ ಬಿಗ್ಗೆಸ್ಟ್ ಎನಿಮಿ ಯಾರು ಗೊತ್ತಾ? ಯಾರೋ ಹೊರಗಿನವರಲ್ಲ, ನಮ್ಮ ಓನ್ ಮೈಂಡ್. ಓವರ್ ಥಿಂಕಿಂಗ್, ಸೆಲ್ಫ್ ಡೌಟ್, ನೆಗೆಟಿವ್ ಥಾಟ್ಸ್, ಇವುಗಳೇ ನಮ್ಮ ಲೈಫ್ನ ಸ್ಲೋ ಪಾಯ್ಸನ್ ಥರ ನಾಶ ಮಾಡ್ತಾ ಇರೋದು. ನಿಮಗೆ ಯಾವಾಗಲಾದರೂ ಹೀಗೆ ಅನಿಸಿದೆಯಾ? ನನ್ನನ್ನು ಯಾರೂ ಅರ್ಥ ಮಾಡ್ಕೋತಾ ಇಲ್ಲ, ನಾನು ಎಷ್ಟು ಕಷ್ಟಪಟ್ಟರೂ ಜೀವನದಲ್ಲಿ ಏನೂ ಆಗ್ತಾ ಇಲ್ಲ, ನನಗೂ ಸ್ವಲ್ಪ ವಿರಾಮ ಬೇಕು ಅಂತ. ಹೀಗೆಲ್ಲ ಅನಿಸಿದ್ರೆ ದಯವಿಟ್ಟು ಇದನ್ನ ವೀಕ್ನೆಸ್ ಅಂತ ಅನ್ಕೋಬೇಡಿ. ಅದು ವೀಕ್ನೆಸ್ ಅಲ್ಲ, ನಿಮ್ಮ ಮನಸ್ಸಿನ ಬಳಿ ಹೆಲ್ಪ್ ಕೇಳ್ತಾ ಇದೆ. ಈ ಸೊಸೈಟಿನಲ್ಲಿ ಜನರು ಕೇಳೋದು ಒಂದೇ ಒಂದು ಕ್ವಶನ್, ಏನು ಗೊತ್ತಾ? ನೀನೇನು ಅಚೀವ್ ಮಾಡಿದೀಯಾ ಅಂತ. ಆದರೆ ಯಾರೂ ನಿಮ್ಮನ್ನ ನೀನು ಮೆಂಟಲಿ ಆರಾಮಾಗಿದೆಯಾ ಅಂತ ಯಾರೂ ಕೇಳೋದಿಲ್ಲ. ಇದಕ್ಕಾಗಿ ನೀವು ಯಾರನ್ನಾದರೂ ಮೀಟ್ ಆದಾಗ ಅವರ ಬಳಿ ಅವ್ರ ಸಕ್ಸಸ್ ಬಗ್ಗೆ ಕೇಳೋಕ್ಕೆ ಹೋಗ್ಬೇಡಿ. ಅದ್ರ ಬದಲಾಗಿ ಒಂದು ಸಲ ಹೇಗಿದ್ದೀಯಾ ಅಂತ ಕೇಳಿ. ಅದು ಮೇ ಬಿ ಸ್ಮಾಲ್ ಕ್ವಶನ್ ಇರ್ಬೋದು, ಆದರೆ ಅವ್ರ ಲೈಫಲ್ಲಿ ಅದೊಂದು ಬಿಗ್ ಇಂಪ್ಯಾಕ್ಟ್ ಮಾಡುತ್ತೆ. ಒಂದು ಸ್ಮೈಲ್, ಒಂದು ಕೈಂಡ್ ವರ್ಡ್, ಒಂದು ಸ್ಮಾಲ್ ಸಪೋರ್ಟ್ ಯಾರಿಗಾದರೂ ಅವರ ವರ್ಸ್ಟ್ ಡೇಸ್ನಲ್ಲಿ ಬೆಸ್ಟ್ ಹೋಪ್ ಆಗ್ಬೋದು ಅಲ್ವಾ? ಹೀಗೆ ಕೇಳಬೇಕಾದ್ರೆ ನಿಮಗೂ ಕೂಡ ನಿಮ್ಮ ಬ್ಯಾಟಲ್ ನೆನಪಾದರೆ ಪ್ಲೀಸ್ ಲೈಫಲ್ಲಿ ನೆನಪಿಟ್ಕೊಳ್ಳಿ,
ನೀವೊಬ್ಬರೇ ಜೀವನದಲ್ಲಿ ಕಷ್ಟಪಡ್ತಾ ಇಲ್ಲ. ನಿಮ್ಮಂತೆ ತುಂಬ ಜನ ಇದ್ದಾರೆ. ನಿಮ್ಮ ನೋವು ನಿಜವಾದದ್ದು, ನಿಮ್ಮ ಸ್ಟ್ರಗಲ್ ಕೂಡ ನಿಜವಾದದ್ದು. ಕೆಲವೊಮ್ಮೆ ಲೈಫ್ ತುಂಬ ಅನ್ಫೇರ್ ಆಗಿರುತ್ತೆ. ನೀವು ಟ್ರೈ ಮಾಡ್ತೀರಾ, ಆದರೆ ಫಲಿತಾಂಶ ಸಿಗೋದಿಲ್ಲ. ನೀವು ತುಂಬ ಕೇರ್ ಮಾಡ್ತೀರಾ, ಆದರೆ ನಿಮಗೆ ರಿಟರ್ನ್ ಆಗಿ ಯಾರೂ ಕೇರ್ ಮಾಡೋದಿಲ್ಲ. ಆದರೆ ಅದರಿಂದ ನೀವು ವೀಕ್ ಅಂತ ಅಲ್ಲ, ನೀವು ಕೂಡ ಒಬ್ಬ ಸಾಧಾರಣ ವ್ಯಕ್ತಿ ಅಂತ ಸಾಬೀತು ಮಾಡ್ತಾ ಇದೆ. ಹೀಲಿಂಗ್ ಒಂದು ಪ್ರೋಸೆಸ್. ಅದು ಒಂದೇ ರಾತ್ರಿಯಲ್ಲಿ ಆಗೋದಿಲ್ಲ. ನಿಧಾನವಾಗಿ, ಸ್ಟೆಪ್ ಬೈ ಸ್ಟೆಪ್ ನೀವು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮನ್ನು ಯಾವುದೇ ಕಾರಣಕ್ಕೂ ಜಡ್ಜ್ ಮಾಡಬೇಡಿ. ನಿಮ್ಮ ಫೀಲಿಂಗ್ಸ್ನ ಸಪ್ರೆಸ್ ಮಾಡಬೇಡಿ. ನಿಮ್ಮ ಹೋರಾಟ ಯಾರಿಗೂ ಕಾಣದಿದ್ದರೂ ಅದು ನಿಮ್ಮ ಸ್ಟ್ರೆಂತ್. ಯಾಕೆ ಗೊತ್ತಾ? ಎಲ್ಲರಿಗೂ ಈಸಿ ಆಗಿದ್ದರೆ ಫೈಟರ್ಸ್ ಅನ್ನೋ ಕಾನ್ಸೆಪ್ಟೇ ಇರ್ತಿರ್ಲಿಲ್ಲ ಅಲ್ವಾ? ನೀವೀಗ ಸ್ಟ್ರಗಲ್ ಮಾಡ್ತಿದ್ದೀರಾ ಅಂದರೆ ಒಂದಿನ ನೀವು ನಿಜವಾದ ದಂತಕತೆ ಆಗ್ತೀರ. ಯಾರಿಗಾದರೂ ಇನ್ಸ್ಪಿರೇಷನ್ ಆಗ್ತೀರ. ತುಂಬ ಟಯರ್ಡ್ ಅನ್ನಿಸ್ತಾ ರೆಸ್ಟ್ ತಗೊಳ್ಳಿ, ಆದರೆ ಯಾವತ್ತೂ ಕ್ವಿಟ್ ಮಾಡಬೇಡಿ. ಯಾಕಂದರೆ ನಿಮ್ಮ ಜೀವನದ ಬೆಸ್ಟ್ ಚಾಪ್ಟರ್ಸ್ ಇನ್ನೂ ಬರಬೇಕಿದೆ ಅಲ್ವಾ? ಇದು ನಿಮ್ಮ ಮನಸ್ಸಿನ ಮಾತು ಮಧುರ. ನಿಮ್ಮ ಮನಸ್ಸಿನ ಮಾತುಗಳಿಗೆ ನಾವು ಸದಾ ಜೊತೆಯಲ್ಲಿರುತ್ತೇವೆ. ಮತ್ತೆ ಸಿಗೋಣ ಇನ್ನೊಂದು ಸುಂದರ ಸಂಚಿಕೆಯೊಂದಿಗೆ. ನಮಸ್ಕಾರ.